ನೋಡಿ, ಬೆಂಗಳೂರಿನಲ್ಲಿ ಒಂದು ಕಡೆ ಫುಟ್ಪಾತ್ ಒತ್ತುವರಿ ತೆರವು. ಈ ಮಧ್ಯೆ ಬನಶಂಕರಿ ದೇಗುಲದ ಆಡಳಿತ ಮಂಡಳಿ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ. ದೇಗುಲದ ಮುಂದೆ ವ್ಯಾಪಾರ ಮಾಡೋದಕ್ಕೆ ಆಡಳಿತ ಮಂಡಳಿಯ ಇಬ್ಬರಿಗೆ ಕಮಿಷನ್ ಕೊಡಲೇಬೇಕಂತೆ. ಹಾಗಾದ್ರೆ ಏನು ನಡೀತಾ ಇದೆ ಇಲ್ಲಿ ದಂಧೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ದೇವಸ್ಥಾನದ ಮುಂದೆ ವ್ಯಾಪಾರಕ್ಕೆ ಕೊಡಬೇಕು ಕಮಿಷನ್. ಹಣ ಕೊಟ್ಟವರಿಗಷ್ಟೇ ದೇವಸ್ಥಾನದ ಮುಂದೆ ವ್ಯಾಪಾರಕ್ಕೆ ಅಸ್ತು. ಬನಶಂಕರಿ ದೇಗುಲದ ಆಡಳಿತ ಮಂಡಳಿ ವಿರುದ್ಧ ಆರೋಪ. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಬಿರುಸುಗೊಂಡಿದೆ. ಈ ನಡುವೆ ಫುಟ್ಪಾತ್ ವ್ಯಾಪಾರಿಗಳ ಬಳಿ ಬನಶಂಕರಿ ದೇವಸ್ಥಾನ ಆಡಳಿತ ಮಂಡಳಿಯ ಇಬ್ಬರು ಸದಸ್ಯರು ಕಲೆಕ್ಷನ್ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡೋದಕ್ಕೆ ಪ್ರತಿಯೊಬ್ಬ ವ್ಯಾಪಾರಿ ತಲಾ 200 ರಿಂದ 300 ರೂಪಾಯಿ ಹಣ ಕೊಡಬೇಕಂತೆ. ಹಣ ಕೊಟ್ಟವರಿಗೆ ಮಾತ್ರ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಲ್ಲಿನ ವ್ಯಾಪಾರಿಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಬಂದು ಏಕಾಏಕಿ ಬಂದು JCB ತಂದು ಹಾಕಿರೋದು ಸರ್. ಈ ಇನ್ಸ್ಪೆಕ್ಟ್ರು SI ಲಂಚ ಕೇಳಿದ್ರು ಕೊಡಲಿಲ್ಲ ಅನ್ನೋ ಟಾರ್ಗೆಟ್ ಮೇಲೆ ಹಂಗೆ ಮಾಡಿರೋದು ಸರ್. ಫುಟ್ಪಾತ್ ಮೇಲೆ ನಮ್ದು ಒಂದೇ ಸರ್ ಇದ್ದದ್ದು. ನಡೀರಿ ಸರ್, ನಿಮ್ಮ ಜೊತೆ ಬರ್ತೀನಿ, ತೋರಿಸ್ತೀನಿ ಎಷ್ಟು ನಮ್ಗೆ ಓಡಾಡೋಕ್ಕೆ ಜಾಗ ಇಲ್ಲ ಅಂದಂಗೆ ಹಾಕೊಂಡವ್ರೆ. ನಡೀರಿ ತೋರಿಸ್ತೀನಿ, ಎಲ್ಲನೂ ತೆಗ್ಸಿದಾರ ನೋಡಿ. ಆ ಮೂಲಲ್ಲೂ ನಂದಿನಿ ಬೂತ್ ಇರೋದೇ ಫುಟ್ಪಾತಲ್ಲಿ. ಹೆಂಗೆ ಸರ್ ನಮ್ಗೆ ಏನು ಹೇಳ್ದೇನೆ ಹೆಂಗೆ ಸರ್ ಬಂದು ತೆಗೆದ್ರು? ನಮ್ಗೆ ಇಷ್ಟೇನೇ ಗೊತ್ತಿಲ್ಲ ಸರ್ ಇವ್ರು ಬಂದು ತೆಗಿತಾರೆ ಅಂತ. ಈ ಮೇಡಮ್ ಬಂದು ಎಳ್ಕೊಬಂದು ಆಚೆ ಬನ್ನಿ ಅಂತ ಎಳ್ಕೊಬಂದ್ಬಿಟ್ರು. ಇವ್ರು ಎಳ್ಕೊಬಂದ್ಬಿಟ್ಟಾಗಲೇ ನಮ್ಗೆ ಗೊತ್ತಾಗಿದ್ದು ಇವರೆಲ್ಲ ತೆಗಿಯಕ್ಕೆ ಬಂದವ್ರೆ ಅಂತ. ನಮ್ಗೆ ಇವ್ರು ಬರ್ತಾರೆ ಅನ್ನೋದೇ ವಿಷಯ ಗೊತ್ತಿಲ್ಲ ನಮ್ಗೆ. ದೇವಸ್ಥಾನ ಮುಂಭಾಗದ ಫುಟ್ಪಾತ್ ದೇಗುಲದ ಆಡಳಿತ ಮಂಡಳಿಯ ವ್ಯಾಪ್ತಿಗೆ ಬರುತ್ತೆ. ಸುಮಾರು 30 ರಿಂದ 40 ವ್ಯಾಪಾರಿಗಳು ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡ್ತಾರೆ. ಪ್ರತಿನಿತ್ಯ ಹಾಗೂ ತಿಂಗಳ ಲೆಕ್ಕದಲ್ಲಿ ಹಣ ಪಡಿತಾರಂತೆ. ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು ಅಂತ ಹೇಳ್ಕೊಂಡು ಬಾಲಾಜಿ, ಸುರೇಶ್ ಬಾಬು ಎನ್ನುವವರು ಹಣ ವಸೂಲಿ ಮಾಡ್ತಿದ್ದಾರಂತೆ. ಹಣ ಕೊಟ್ಟವರಿಗೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಬಿಟ್ಟು ಹಣ ಕೊಡದವರಿಗೆ ಪೊಲೀಸರಿಂದ ಹೆದರಿಸೋದು, ಎತ್ತಂಗಡಿ ಮಾಡುವ ಬಗ್ಗೆ ಎಚ್ಚರಿಸ್ತಾರಂತೆ. ಮೆಟ್ರೋ ಸಮೀಪದ ನಂದಿನಿ ಬೂತ್ ತೆರವು, ಕಲೆಕ್ಷನ್ ಕೊಡದಿದ್ದಕ್ಕೆ ಎತ್ತಂಗಡಿ ಆರೋಪ. ದೇವಸ್ಥಾನದ ಆಡಳಿತ ಮಂಡಳಿಯ ಇಬ್ಬರು ಸದಸ್ಯರಿಗೆ ಹಾಗೂ ಸ್ಥಳೀಯ ಪೊಲೀಸರಿಗೆ ಪ್ರತಿದಿನ ಕಲೆಕ್ಷನ್ ಕೊಡದಿದ್ದಕ್ಕೆ ಮೆಟ್ರೋ ನಿಲ್ದಾಣದ ಸಮೀಪದ ನಂದಿನಿ ಬೂತ್ ಅನ್ನ JCB ಮೂಲಕ ತೆರವು ಮಾಡಿಸಲಾಗಿದೆ ಅಂತ ವ್ಯಾಪಾರಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಡವರ ಬಳಿಯೂ ಕಮಿಷನ್ ಕೇಳುವ ದೇವಸ್ಥಾನದ ಕಮಿಟಿ ಮೆಂಬರ್ಗಳ ವಿರುದ್ಧ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.